ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಯಾವ ವಿಷಯವಾಗಿರುತ್ತೆ ಅಂದರೆ, ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ, ವಾಟ್ ಆರ್ ದಿಸ್ ಪರ್ಸನ್ಸ್ ಥಾಟ್ ಪ್ರೋಸೆಸ್ ಟುವರ್ಡ್ಸ್ ಯು. ಅವರೇನು ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ. ಹಾಗೂ ನಾನು ಮೈಂಡ್ ಮೆಸೇಜಸ್ನ ಕೂಡ ನಿಮಗೋಸ್ಕರ ಅವ್ರ ಕಡೆಯಿಂದ ನಾನು ಮಾಡ್ತೀನಿ. ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಈ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಇರಬಹುದು, ಕಾಂಟ್ಯಾಕ್ಟ್ ಇಲ್ಲದೇ ಇರ್ಬೋದು. ನಿಮ್ಮ ಸಿಚುವೇಶನ್ ಏನೇ ಆಗಿರಲಿ, ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಹಾಗೂ ಈ ವ್ಯಕ್ತಿಯ ಜೊತೆ ನಿಮ್ಮ ಫ್ಯೂಚರ್ ಏನು ಅಂತ ಕೂಡ ನಿಮಗೆ ಒಂದಷ್ಟು ಲೈಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮಗೆ. ರೀಡಿಂಗ್ ಹೆಲ್ಪ್ ಖಂಡಿತವಾಗ್ಲೂ ಆಗುತ್ತೆ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ಎಂದಿನಂತೆ ನಾನು ಈ ಮೊದಲನೇ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್ ಒನ್ ಕಾರ್ಡ್. ಇವರ ಮನಸ್ಸಿನಲ್ಲಿ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಫ್ಯೂಚರ್ ಏನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಈ ವ್ಯಕ್ತಿಯ ವಿಷಯವಾಗಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ಯೂಚರ್ನಲ್ಲಿ ಅಂತ ರೀಡಿಂಗ್ ಮಾಡ್ತೀನಿ. ಹಾಗೂ ಇವರ ಮನಸ್ಥಿತಿ ಏನಿದೆ ನಿಮ್ಮ ಬಗ್ಗೆ, ಅವ್ರು ಏನು ಅಂದ್ಕೊಳ್ತಾ ಇದ್ದಾರೆ, ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವರ ಮೈಂಡ್ ಮೆಸೇಜಸ್ ಏನಾಗಿದೆ, ಅವ್ರಿಗೇನು ಹೇಳಬೇಕು ಅನಿಸ್ತಾ ಇದೆ. ಸೊ ಹಿಯರ್ ಯು ಗೋ. ನಾನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 3 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್, ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ನೋಡ್ತಾ ಇದ್ದೀನಿ. ಅರ್ಥ ಏನು ಅಂದರೆ, ಇನ್ನೊಬ್ಬರಿಗೆ ಇಂಪಾರ್ಟೆನ್ಸ್ ಕೊಟ್ಟಿರುವಂಥದ್ದಾಗಿರ್ಬೋದು. ಓಕೆ, ಹೋಲ್ಡ್ ಆನ್. ಇನ್ನೊಬ್ಬ ವ್ಯಕ್ತಿಗೆ ಇಂಪಾರ್ಟೆನ್ಸ್ ಕೊಟ್ಟಿರುವಂಥದ್ದು, ಹಾಗೂ ಪ್ರಯಾರಿಟೈಸ್ ಇನ್ನೊಬ್ಬ ವ್ಯಕ್ತಿನ ಮಾಡಿರಬಹುದು ಅಂತ ಕೂಡ ತೋರಿಸ್ತಾ ಇದೆ ರೀಡಿಂಗ್ನಲ್ಲಿ. ಅದಾದ ನಂತರ 5 ಆಫ್ ವಾಂಡ್ಸ್ ಬರ್ತಾ ಇದೆ. ನಿಮಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲದೆ ಇರ್ಬೋದು. ಕೆಲವರಿಗೆ ಅದು ನಾನು ನೋಡ್ತಾ ಇದ್ದೀನಿ, ಕಾಂಟ್ಯಾಕ್ಟ್ ಸರಿಯಾಗಿಲ್ಲ, ಅವ್ರು ಸರಿಯಾಗಿ ನಿಮ್ಮ ಹತ್ರ ಮಾತಾಡದೇ ಇರ್ಬೋದು. ಇಬ್ಬರು ದೂರ ಇದ್ದೀರಾ, ಮತ್ತು ಜಗಳಗಳಾಗಿದೆ ಇತ್ತೀಚೆಗೆ ಇನ್ನೊಬ್ಬರ ವಿಷಯವಾಗಿ. ಹಾರ್ಟ್ ಬ್ರೇಕ್ ಕಾರ್ಡ್ ಕೂಡ ಬರ್ತಾ ಇದೆ, ಇಲ್ಲಿ ನೋಡ್ಬೋದು. 4 ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಹಾರ್ಟ್ ಬ್ರೇಕ್ ಕಾರ್ಡ್ ಎರಡೂ ಕಾಂಬಿನೇಷನ್ ಬಂದಿದೆ ಇಲ್ಲಿ. ಇದರ ಅರ್ಥ ಏನು ಅಂದರೆ, ಅವರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ಹಾಗೂ ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡ್ತಾ ಇದ್ದಾರೆ ಅಂತ ಕೂಡ ತೋರಿಸ್ತಾ ಇದೆ. ಹಾಗೂ ಇಲ್ಲಿ ಅಹಂಭಾವನೆ ಜಾಸ್ತಿ ಇದೆ, ಈಗೋ ಜಾಸ್ತಿ ಇದೆ. ಈ ಒಂದು ರಿಲೇಷನ್ಶಿಪ್ನಲ್ಲಿ ನಾನು ಅನ್ನುವಂಥ ಒಂದು ವಿಷಯ ಬಂದಿದೆ. ಜಡ್ಜ್ಮೆಂಟ್ ಬಂದಿರೋದ್ರಿಂದ ಈ ವ್ಯಕ್ತಿ ಖಂಡಿತವಾಗ್ಲೂ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಅಂತಲೇ ತೋರಿಸ್ತಾ ಇದೆ. ಅಂದರೆ ಆ ಒಂದು ಆ ಪ್ರೀತಿಗೆ ಅವ್ರು ಬೆಲೆ ಕೊಟ್ಟಿಲ್ಲ, ಅವ್ರು ನಿಮಗೆ ಬೇಜಾರು ಮಾಡಿದ್ದಾರೆ, ಅವ್ರು ನಿಮ್ಮಿಂದ ದೂರ ಹೋಗಿದ್ದಾರೆ, ಈ ಥರ ತೋರಿಸ್ತಾ ಇದೆ ಕಾರ್ಡ್ನಲ್ಲಿ. ಆನ್ ದ ಹೋಲ್ ಏನು ಬರ್ತಾ ಇದೆ ಅಂದರೆ, ರೀಡಿಂಗ್ ಪ್ರಕಾರವಾಗಿ ನಾವು ನೋಡೋಕ್ಕೆ ಹೋದಾಗ ಅವ್ರಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿಯಾದ ಕಾಳಜಿ ಆಗಿರಬಹುದು, ನೀವು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ. ಒಂದು ನಿಮಿಷ, ಹೋಲ್ಡ್ ಆನ್. ಐ ಆಮ್ ಜಸ್ಟ್ ಟ್ರೈಂಗ್ ಟು ಫಿಕ್ಸ್ ದ ಕ್ಯಾಮೆರಾ. ಓಕೆ. ಸೊ ಅದೊಂದು ಪ್ರಾಬ್ಲಮ್ ನಾನು ನೋಡ್ತಾ ಇದ್ದೀನಿ ರೀಡಿಂಗ್ನಲ್ಲಿ. ಇಟ್ಸ್ ಕಮಿಂಗ್. ತುಂಬ ಬೇಜಾರು ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದೆ. ಹಾಗೂ ಇನ್ನೊಂದೇನು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಇವರು ನಿಮ್ಮ ಜೊತೆ ಇರಬಾರ್ದು, ನಿಮ್ಮನ್ನು ಬಿಟ್ಟು ಹೋಗಬೇಕು, ಈ ಥರ ಎಲ್ಲ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ನಾನು ಸರಿ ಇದ್ದೀನಿ, ನೀನೇ ಸರಿ ಇಲ್ಲ, ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತೀವಿ. ಅಂದರೆ ಎಲ್ಲನೂ ನಿಮ್ಮ ಮೇಲೆ ದೂರ್ತಾ ಇದ್ದಾರೆ, ಬೇಜಾರು ಮಾಡ್ತಾ ಇದ್ದಾರೆ. ನೀವೇನೂ ಮಾಡಿಲ್ಲ ಅಂದರೂ ಕೂಡ ನಿಮ್ಮದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನಡೀತಾ ಇದೆ. ಸೊ ಬ್ಲೇಮ್ ಗೇಮ್ ಅಂತ ಕೂಡ ಹೇಳ್ಬೋದು. ಬ್ಲೇಮ್ ಗೇಮ್ ನಡೀತಾ ಇದೆ ಈ ರಿಲೇಷನ್ಶಿಪ್ನಲ್ಲಿ. ಸೊ ಹಿಯರ್ ಯು ಗೋ. ಅವರ ಮೈಂಡ್ ಮೆಸೇಜಸ್ ಕೂಡ ನಾನು ನಿಮ್ಗೆ ಹೇಳ್ಬಿಡ್ತೀನಿ.
ಅವರ ಮೈಂಡ್ ಮೆಸೇಜ್ ಇದಾಗಿದೆ, ಇಫ್ ಐ ಕುಡ್ ಗೋ ಬ್ಯಾಕ್ ಇನ್ ಟೈಮ್ ಐ ವುಡ್ ಹ್ಯಾಂಡಲ್ ಇಸ್ ಡಿಫ್ರೆಂಟ್ಲಿ ಅಂತ ಬರ್ತಾ ಇದೆ. ನಾನು ಈ ರಿಲೇಷನ್ಶಿಪ್ನ ಬೇರೆ ಥರ ಹ್ಯಾಂಡಲ್ ಮಾಡಬೇಕಾಗಿತ್ತು, ಬೇರೆ ರೀತಿಯಾಗಿ ನಿಭಾಯಿಸಬೇಕಾಗಿತ್ತು, ಅದು ನಾನು ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಇಮೋಷನ್ಸ್ ಓವರ್ವೆಲ್ಮಿ ಅಂತ ಬರ್ತಾ ಇದೆ. ನನ್ನ ಇಮೋಷನ್ಸ್ ನನ್ನ ಕಂಟ್ರೋಲಲ್ಲಿ ಇರೋದಿಲ್ಲ, ಏನೋ ಹೇಳಿಬಿಡ್ತೀನಿ, ಅದು ಆಮೇಲೆ ನನಗೆ ಬೇಜಾರಾಗುತ್ತೆ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ಲೈಫ್ ವಿತೌಟ್ ಯು ಇಸ್ ಹೋಪ್ಲೆಸ್ ಆ್ಯಂಡ್ ಡಾರ್ಕ್, ಡಿಪ್ರೆಸ್ಸಿಂಗ್, ಐ ಮಿಸ್ ಯುವರ್ ಲೈಟ್ ಅಂತ ಕೂಡ ಹೇಳ್ತಾ, ಅವ್ರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಮಾಡ್ಕೊಳ್ತಾ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಅವ್ರು ನಿಮ್ಗೆ ತುಂಬ ನೋವು ಮಾಡ್ತಾ ಇದ್ದಾರೆ. ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿದೆ. ಇಲ್ಲಿ ನೋಡಿ, ನೀವೇನು ಅರ್ಥ ಮಾಡ್ಕೋಬೇಕು ಆಗುತ್ತೆ ಅಂದರೆ, ಸೈನ್ಸ್ ಇಲ್ಲಿ ಏನು ಬಂದಿದೆ, ಇಲ್ಲಿ ಹೊಡೆದಾಟ ಇದೆ, ಹಾಗೂ ಇಲ್ಲಿ ಕಾಗೆ ಇದೆ, ಹಾಗೂ ಇಲ್ಲಿ ಸ್ವೋರ್ಡ್ಸ್ ಇದೆ, ಹಾಗೂ ಇಲ್ಲಿ ಕಾಫಿನ್, ಲೈಕ್ ಸಾಯುವ ಪೆಟ್ಟಿಗೆ ಇದೆ. ಇಟ್ಸ್ ಲೈಕ್ ವೆರಿ ನೆಗೆಟಿವ್, ಯುನೋ, ಎಲ್ಲ ನೆಗೆಟಿವ್ ಆಗಿದೆ. ಇದೆಲ್ಲ ನೆಗೆಟಿವ್ ಬಂದಾಗ ಏನಾಗುತ್ತೆ ಅಂದರೆ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ರಿಲೇಷನ್ಶಿಪ್ ಸತ್ತೋಗಿದೆ ಅನ್ನೋ ಥರನೂ ಹೇಳ್ಬೋದು ನಾನು ಇವಾಗ. ಆ ಥರ ಬರ್ತಾ ಇದೆ. ದ ಫೂಲ್ ಬಂದಿರೋದ್ರಿಂದ ಇಲ್ಲಿ ಅವ್ರು ನಿಮ್ಮನ್ನ ಫೂಲ್ ಮಾಡಿದ್ದಾರೆ, ಅವ್ರು ನಿಮಗೆ ಮೋಸ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ, ನಿಮ್ಮ ಟ್ರಸ್ಟ್ನ ಬ್ರೇಕ್ ಮಾಡಿದ್ದಾರೆ. ಅದಾದ ನಂತರ 8 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನೀವು ಅಂದ್ಕೊಂಡಿರ್ಬೋದು ಇದು ಸರಿ ಹೋಗ್ಬೋದು, ನಾನು ಸರಿ ಮಾಡ್ಕೋತೀನಿ. ನೀವು ಆ ಥರ ಒಂದು ಹೋಪ್ ಇಟ್ಕೊಂಡಿರ್ಬೋದು, ನಾನು ಸರಿ ಮಾಡ್ಕೋತೀನಿ, ನಾನು ಎಲ್ಲ ಮೊದಲು ಹಾಗೆ ಇದನ್ನು ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ತೀನಿ ಅಂತ. ಬಟ್ ಇದು ಬಿಲ್ಡ್ ಮಾಡುವ ಸ್ಥಿತಿನಲ್ಲಿಲ್ಲ. ಯಾರೇ ಈ ಒಂದು ರೀಡಿಂಗ್ ತೊಗೊಳ್ತಾ ಇರ್ಬೋದು, ರೀಡಿಂಗ್ ಪ್ರಕಾರವಾಗಿ ಏನು ಬರ್ತಾ ಇದೆ ಅಂದರೆ, ಇಟ್ ವೋಂಟ್ ವರ್ಕ್ ಅಂತ ಬರ್ತಾ ಇದೆ. ಐ ಆಮ್ ಸೋ ಸಾರಿ ಟು ಸೇ, ಆದರೆ ಹಾಗೆ ತೋರಿಸ್ತಾ ಇದೆ ರೀಡಿಂಗ್ನಲ್ಲಿ. ಏನೋ ಒಂದು ಹೋಪ್ ಕೂಡ ಇಲ್ಲ. ಅಫೇರ್ ಇರ್ಬೋದು, ಎಲ್ಲ ಥರ ಕೆಟ್ಟ ವಿಷಯಗಳು ಈ ರಿಲೇಷನ್ಶಿಪ್ನಲ್ಲಿ ನಡೆದಿದೆ, ಅಬ್ಯೂಸ್ ನಡೆದಿದೆ. ಸೊ ಅಕಾರ್ಡಿಂಗ್ ಟು ದ ರೀಡಿಂಗ್, ನೀವು ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಇದು ವರ್ಕೌಟ್ ಆಗಲ್ಲ ಅಂತ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಯಾರು ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡಿದರು, ನಿಮ್ಮ ರೀಡಿಂಗ್ ಏನು ಅಂತ ನಾನು ಹೇಳ್ತೀನಿ. ಈ ಒಂದು ರೀಡಿಂಗ್ ವಿಷಯವಾಗಿ ನೋಡೋಣ ಏನು ಬರುತ್ತೆ ಅಂತ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ನೋಡೋಣ. ಹಾಗೂ ಇವರ ಮೈಂಡ್ ಮೆಸೇಜಸ್ನ ಕೂಡ ನಾನು ನಿಮಗೆ ತೆಗಿತೀನಿ. ಇವರ ಮನಸ್ಥಿತಿ ಏನಾಗಿದೆ ನಿಮ್ಮ ಬಗ್ಗೆ ಅಂತ ಕೂಡ ಹೇಳ್ತೀನಿ. ಇದು ಕಾಂಟ್ಯಾಕ್ಟ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಬಟ್ ಫ್ಯೂಚರ್ ಏನು ಅಂತ ಕೂಡ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಫಿಕೇಷನ್ ಸಿಗುತ್ತೆ. ಅವರ ಮೈಂಡ್ ಮೆಸೇಜಸ್ ಏನಾಗಿದೆ ಅಂತ ಕೂಡ ನಾನು ಕಾರ್ಡ್ಸ್ ತೆಗಿತಾ ಇದ್ದೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ಫಸ್ಟ್ ನಾನು ಟ್ಯಾರೋನ ಮಾಡಿಬಿಡ್ತೀನಿ. ಅದಾದ ನಂತರ ಅವರ ಮೈಂಡ್ ಮೆಸೇಜಸ್ ಏನಿದೆ ಅಂತ ಹೇಳ್ತೀನಿ. ಟ್ಯಾರೋಲಿ ಏನು ಬರ್ತಾ ಇದೆ ಅಂದರೆ, ಜಡ್ಜ್ಮೆಂಟ್ ಬಂದಿದೆ. ಅದಾದ ನಂತರ ನೈಟ್ ಆಫ್ ಕಪ್ಸ್ ತೋರಿಸ್ತಾ ಇದೆ. ಓಕೆ, 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಹಾರ್ಟ್ ಬ್ರೇಕ್ ಬಂದಿದೆ, ಔಟ್ಕಮ್ ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ. ಇತ್ತೀಚೆಗೆ ಏನೋ ಆಗಿದೆ ನಿಮಗೂ ಅವ್ರಿಗೂ, ಡಿಸ್ಟೆನ್ಸ್ ನೋಡ್ತಾ ಇದ್ದೀನಿ, ಮಾತಾಡ್ತಾ ಇಲ್ಲ, ಇಬ್ಬರು ಒಳ್ಳೆ ಮಾತಿನ ಒಂದು ವಿಷಯದಲ್ಲಿ ಇಲ್ಲ. ಯು ನಾಟ್ ಇನ್ ಕಾಂಟ್ಯಾಕ್ಟ್, ಕಮ್ಯುನಿಕೇಷನ್ ಚೆನ್ನಾಗಿಲ್ಲ ನಿಮ್ಮದು ಅವ್ರದ್ದು. ನಿಮ್ಗೆ ತುಂಬ ಹರ್ಟ್ ಮಾಡಿದ್ದಾರೆ, ಡಿಸ್ರೆಸ್ಪೆಕ್ಟ್ ಮಾಡಿದ್ದಾರೆ, ಹಾಗೂ ನಿಮ್ಮಲ್ಲಿ ನೆಗೆಟಿವಿಟಿನ ಹುಡುಕಿ ನಿಮ್ಮನ್ನು ಹೀಯಾಳಿಸಿದ್ದಾರೆ ಅಂತಲೂ ಹೇಳ್ತೀನಿ. ಐ ಆಮ್ ಸೋ ಸಾರಿ ಟು ಸೇ. ಈ ರೀಡಿಂಗ್ನಲ್ಲಿ ಏನು ಬಂದಿದೆ ನಾನು ನಿಮ್ಗೆ ಹೇಳಬೇಕಾಗತ್ತೆ. ನಿಮಗೆ ನೋವುಂಟು ಮಾಡಿದ್ದಾರೆ, ಹಾಗೂ ನಿಮ್ಮಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ಬೆಳೆಸಿದ್ದಾರೆ. ನೀನು ಚೆನ್ನಾಗಿಲ್ಲ, ನೀನು ಹೀಗಿದೆಯಾ ಹಾಗಿದೆಯಾ ಅಂತ ಹೀಯಾಳಿಸಿ ಮಾತಾಡಿದ್ದಾರೆ. ನಿಮ್ಮ ಅಪಿಯರೆನ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಇವರು. ಆ ಥರ ಜಗಳ ಆಗಿದೆ ಇತ್ತೀಚೆಗೆ. 7 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ನೀವು ಅಂದ್ಕೊಂಡಿದ್ದೀರಾ ಅವ್ರೇನೋ ಕೋಪದಲ್ಲಿ ಅಂದ್ಬಿಟ್ರು, ಓಕೆ ಸರಿ ಹೋಗುತ್ತೆ ಅಂದರೆ ನೀವೊಂದು ಹೋಪಲ್ಲಿ ಇದ್ದೀರಾ. ಕಿಂಗ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಈ ಒಂದು ರಿಲೇಷನ್ಶಿಪ್ ಇದೆಯಲ್ಲ ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ಬೋದು. ಈ ವ್ಯಕ್ತಿಗೆ ಕೋಪ ತುಂಬ ಬೇಗ ಬರುತ್ತೆ. ಕೋಪದಲ್ಲಿ ಏನೇನು ಬಾಯಿಗೆ ಬರುತ್ತೋ ಅದನ್ನೆಲ್ಲ ಹೇಳಿಬಿಡ್ತಾರೆ. ಅದಾದ ನಂತರ ನಾನು ಇದನ್ನು ಹೇಳಬಾರ್ದಾಗಿತ್ತು ಅನ್ನೋ ಪಶ್ಚಾತ್ತಾಪ ಕೂಡ ಬರುತ್ತೆ. ಬಟ್ ಈಗ ಒಂದು ಸಲ ಈಗ ನೋಡ್ಬೋದು, ಇಲ್ಲಿ ಒಡೆದೋದ್ರೆ ಒಡೆದೋಯ್ತು, ಅದನ್ನ ನೀವು ಸರಿ ಮಾಡೋಕ್ಕಾಗಲ್ಲ. ಈಗ ಹಾಲು ಚೆಲ್ಲಿಬಿಟ್ರೆ ಆ ಚೆಲ್ಲಿರೋ ಹಾಲನ್ನ ನೀವು ಹೆಂಗೆ ಕುಡಿಯೋಕ್ಕಾಗುತ್ತೆ? ಹಾಗೆ ಅಲ್ವಾ ಲೈಫ್ ಕೂಡ. ಒಂದು ಸಲ ಏನೋ ಒಂದು ಅಂದ್ಬಿಟ್ಟಾಗ ಅದು ಮನಸ್ಸಿಗೆ ತುಂಬ ಆಘಾತ, ನೋವು ಉಂಟು ಮಾಡುತ್ತೆ. ಓಕೆ, 10 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಸ್ವೋರ್ಡ್ಸ್ ಎಲ್ಲ ನೀವು ಸೆಲೆಕ್ಟ್ ಮಾಡಿರುವಂಥ ಪಾರ್ಟ್ನರ್
ನೀವು ಸೆಲೆಕ್ಟ್ ಮಾಡಿರುವಂಥ ದಾರಿ ನೆಗೆಟಿವಿಟಿ ಅಂತ ತೋರಿಸ್ತಿದೆ. ಬೆಂಕಿ ಜೊತೆ ಆಟ ಆಡ್ತಾ ಇದ್ದೀರಾ, ಅಥವಾ ಒಂದು ನೋವು ಉಂಟು ಮಾಡಿಕೊಂಡು ಈ ರಿಲೇಷನ್ಶಿಪ್ನಲ್ಲಿ ಉಳಿದಿದ್ದೀರಾ. ಇಲ್ಲಿ ನೋಡ್ಬೋದು, ಆಕೆಗೆ ರಕ್ತ ಬರ್ತಾ ಇದೆ ಕಾಲಲ್ಲಿ, ಹರ್ಟ್ ಆಗಿದ್ದಾಳೆ ಆಕೆ. ಆದರೂ ಶಿ ಈಸ್ ಸಫರಿಂಗ್ ಆ್ಯಂಡ್ ಶಿ ಈಸ್ ಮೂವಿಂಗ್, ಹೋಪಿಂಗ್, ಏನೋ ಇದೆ ಅಂತ ಅರ್ಥ ಮಾಡ್ಕೊಳ್ತಾ ಇರುವಂಥದ್ದು. ಸನ್ ಬರ್ತಾ ಇದೆ. ಕೆಲವರಿಗೆ ರೀಕನ್ಸಿಲಿಯೇಷನ್ ಇದೆ, ಕೆಲವರಿಗಿಲ್ಲ. ಕೆಲವರಿಗೆ ಮಾತ್ರ ರೀಕನ್ಸಿಲಿಯೇಷನ್ ಅಂತ ಹೇಳ್ತೀನಿ. ಅಂದರೆ ಅವರು ವಾಪಸ್ ಬರ್ತಾರೆ, ಅವ್ರು ಮಾತಾಡ್ತಾರೆ, ಸರಿ ಹೋಗುತ್ತೆ ಅಂತ ಕೂಡ ಬರ್ತಾ ಇದೆ. ಆದರೆ ಈ ಪರ್ಸ್ನಾಲಿಟಿ, ನೀವು ಯಾರನ್ನ ಹ್ಯಾಂಡಲ್ ಮಾಡ್ತಿದ್ದೀರಾ ಅವರು ಚೇಂಜ್ ಆಗಲ್ಲ ಅಂತ ಕೂಡ ನಾನು ನಿಮ್ಗೆ ಈಗಲೇ ಹೇಳ್ಬಿಡ್ತೀನಿ. ಅವ್ರು ಮಾತಾಡ್ತಾರೆ ನಿಮ್ಮ ಜೊತೆ, ಆದರೆ ಅವರು ಒಳ್ಳೆ ಟರ್ಮ್ಸ್ನಲ್ಲಿ ಇರಲ್ಲ. ಅವರ ಮೈಂಡ್ ಮೆಸೇಜಸ್ ಕೂಡ ಹೇಳ್ಬಿಡ್ತೀನಿ. ಐ ಆಮ್ ಸ್ಟಕ್ ಇನ್ ವಿಷನ್ಸ್ ಆಫ್ ಅಸ್ ಟುಗೆದರ್ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ನಾನು ನೀನು ಇದ್ದ ಒಳ್ಳೆಯ ಟೈಮ್ನ ನಾನು ಸ್ಪೆಂಡ್ ಮಾಡಿದ್ನಲ್ಲ, ಅದನ್ನೆಲ್ಲ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಈ ವ್ಯಕ್ತಿ ನಿಮ್ಗೆ ಹೇಳ್ತಾ ಇದ್ದಾರೆ. ಅವರ ಮೈಂಡ್ ಮೆಸೇಜಸ್ ಇನ್ನೇನಿದೆ, ಡೋಂಟ್ ಟ್ರೀಟ್ ಮೀ ದ ವೇ ಯು ಡೂ, ಐ ಡೋಂಟ್ ಡಿಸರ್ವ್ ಇಟ್ ಅಂತ ಕೂಡ ಬರ್ತಾ ಇದೆ. ನೀನು ನನ್ನ ಟ್ರೀಟ್ ಹೇಗೆ ಮಾಡ್ತಾ ಇದೆಯಾ, ನಾನು ಅದನ್ನು ಡಿಸರ್ವ್ ಮಾಡೋದಿಲ್ಲ. ಸೊ ಈ ವ್ಯಕ್ತಿ ನೀವು ಮಾತಾಡಲಿ, ನೀವು ಫಿಕ್ಸ್ ಮಾಡಲಿ, ನೀವೇ ಎಲ್ಲ ಸರಿ ಮಾಡ್ಕೊಂಡು ರಿಲೇಷನ್ಶಿಪ್ನ ಉಳಿಸ್ಕೊಳ್ಳಿ ಅನ್ನುವ ಯೋಚನೆಯಲ್ಲೂ ಇದ್ದಾರೆ. ಐ ಕಾಂಟ್ ಟೇಕ್ ಇಟ್ ಎನಿಮೋರ್ ಅಂತ ಹೇಳ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಈಗೋನೂ ಬಂದುಬಿಟ್ಟಿದೆ. ಈ ರಿಲೇಷನ್ಶಿಪ್ನಲ್ಲಿ ಏನಾಗಿದೆ ಅಂದರೆ, ಇವ್ರಿಗೆ ಕೋಪ ಬಂದಿರೋದ್ರಿಂದ ಇವ್ರು ಯಾವತ್ತೂ ಇವರ ಫಾಲ್ಟ್ನ ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ. ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಇವ್ರು ಹೇಳ್ಕೊಳ್ಳೋದಿಲ್ಲ. ಅದೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ಸೊ ಆನ್ ದ ಹೋಲ್ ಈ ರಿಲೇಷನ್ಶಿಪ್ ಸರಿ ಹೋಗುತ್ತಾ ಅಂದರೆ ತುಂಬ ಚಾಲೆಂಜಿಂಗ್ ಆಗಿದೆ. ಅವ್ರು ನಿಮ್ಮನ್ನ ಮಾತಾಡಿಸ್ತಾರೆ, ಆದರೆ ಒಂದು ಫ್ರೂಟ್ಫುಲ್ ರಿಲೇಷನ್ಶಿಪ್ ಆಗೋಕ್ಕೆ ಕಷ್ಟ ಇದು ಅಂತ ತೋರಿಸ್ತಾ ಇದೆ. ಅಂದರೆ ಇದು ಲಾಂಗ್ ಟರ್ಮ್ ಫ್ಯೂಚರ್ ಅನ್ನೋದು ಬಹಳ ಚಾಲೆಂಜಿಂಗ್ ಆ್ಯಂಡ್ ಪೇನ್ಫುಲ್ ಇರುತ್ತೆ. ನಿಮಗೆ ಯೋಚನೆ ಮಾಡಿ ಇದು ನಿಮಗೆ ಬೇಕಾ ಬೇಡವಾ ಅಂತ. ಬಿಕಾಸ್ ನಿಮ್ಮ ಲೈಫ್ ಇದು, ನೀವು ಡಿಸೈಡ್ ಮಾಡಬೇಕಾಗತ್ತೆ. ಈ ವ್ಯಕ್ತಿ ನಿಜವಾಗ್ಲೂ ನಿಮ್ಮನ್ನ ನೀಟಾಗಿ, ಅಂದರೆ ಕರೆಕ್ಟಾಗಿ ಟ್ರೀಟ್ ಮಾಡ್ತಾ ಇಲ್ಲ. ನಿಮ್ಮನ್ನು ಲೈಕ್ ತುಂಬ ಹೀಯಾಳಿಸಿ ಮಾತಾಡೋದು ಸರಿ ಇಲ್ಲ. ನಿಮ್ಮಲ್ಲೇ ಒಂದು ಕಾಂಪ್ಲೆಕ್ಸಿಟಿ ಬೆಳೆಸ್ತಾ ಇದ್ದಾರೆ, ಅದು ತಪ್ಪಲ್ವಾ? ಯೋಚನೆ ಮಾಡಿ. ಅದು ನಿಮಗೆ ನಾನು ಬಿಡ್ತಾ ಇದ್ದೀನಿ. ಐ ಹೋಪ್ ಇಟ್ ಹೆಲ್ಪ್. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು ಅಂತ ನೋಡೋಣ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಫ್ಯೂಚರ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ವ್ಯಕ್ತಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಏನೇ ಇರಲಿ ನಿಮ್ಮ ಕಂಡೀಷನ್ ಈ ವ್ಯಕ್ತಿ ಜೊತೆ ಫ್ಯೂಚರ್ ಏನು ಅಂತ ನೋಡೋಣ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ನಾನು ಮೈಂಡ್ ಮೆಸೇಜಸ್ನ ಕೂಡ ನಿಮಗೋಸ್ಕರ ತೆಗಿತೀನಿ. ಲೆಟ್ಸ್ ಸಿ ಈ ವ್ಯಕ್ತಿಯ ಎನರ್ಜಿ ನಿಮ್ಮ ಕಡೆಗೆ ಹೇಗಿದೆ ಅಂತ ನೋಡೋಣ. ಫಸ್ಟ್ ಟ್ಯಾರೋ ಮಾಡಿಬಿಡ್ತೀನಿ. ಅದಾದ ನಂತರ ಇದೆಲ್ಲ ಐ ವಿಲ್ ಡೂ ಅದರ್ ರೀಡಿಂಗ್ಸ್ ಫಾರ್ ಯು. 9 ಆಫ್ ಪೆಂಟಿಕಲ್ಸ್ ಬಂದಿದೆ. 5 ಆಫ್ ಸ್ಪೋರ್ಟ್ಸ್, ಇತ್ತೀಚೆಗೆ ಪ್ರಾಬ್ಲಮ್ಸ್ ಬಂದಿದೆ. ಅವ್ರೇನೋ ನಿಮ್ಗೆ ಹರ್ಟ್ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ. ನೀವು ಅವ್ರಿಗೇನೋ ಹರ್ಟ್ ಮಾಡಿದ್ದೀರಾ, ಬೇಜಾರು ಮಾಡಿದ್ದೀರಾ. ಓಕೆ, ಇದೆರಡು ಒಳ್ಳೆ ಕಾರ್ಡ್ಸ್. 8 ಆಫ್ ಪೆಂಟಿಕಲ್ಸ್ ಇದೆ, 7 ಆಫ್ ವಾಂಡ್ಸ್ ಇದೆ, 10 ಆಫ್ ವಾಂಡ್ಸ್. ಸೊ ಅವರು ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ನಿಮ್ಮ ಜೊತೆ ಇವಾಗ ಹೆಂಗಿದೆ ಅಂದರೆ ಇರಬಹುದು, ಇದ್ರೂ ಇಲ್ದಂಗೆ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಸೈಲೆನ್ಸ್ ಇದೆ ರಿಲೇಷನ್ಶಿಪ್ನಲ್ಲಿ. ಹ್ಯಾಂಗ್ಡ್ ಮ್ಯಾನ್ ಬರ್ತಿರೋದ್ರಿಂದ ಮೇ ಬಿ ಸರಿಯಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡದೇ ಇರ್ಬೋದು. ಅದೆಲ್ಲ ನಡೀತಾ ಇದೆ. ಆದರೆ ಒಂದು ಗುಡ್ ನ್ಯೂಸ್ ಏನಿದೆ ಅಂದರೆ ರಿಲೇಷನ್ಶಿಪ್ ಸ್ಟೇಬಲ್ ಆಗಿದೆ. ನೀವೇನೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಈ ವ್ಯಕ್ತಿ ಅಕಸ್ಮಾತ್ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದರೆ ಆದಷ್ಟು ಬೇಗ ವಿತಿನ್ 4 ವೀಕ್ಸ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಮನ್ನು ಮಾತಾಡಿಸ್ತಾರೆ ಅಂತ ಬರ್ತಾ ಇದೆ. ಏಕೆಂದರೆ ಸಣ್ಣ ಪುಟ್ಟ ವಿಷಯಗಳು, ರಿಲೇಷನ್ಶಿಪ್ ಅಂತ ಬಂದಾಗ, ಲೈಫ್ ಅಂತ ಬಂದಾಗ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಂಡ್ರೆ ಅಷ್ಟೇ ಬದುಕೋದೇ ಕಷ್ಟ ಆಗುತ್ತೆ ಅಲ್ವಾ? ಸೊ ಹಾಗೆ ಇದು ಕೂಡ ಆಗಿರುವಂಥದ್ದು. ಈ ಒಂದು ಪ್ರಾಬ್ಲಮ್ ಏನಿದೆ ಅದನ್ನ ನೀವು ಸಾಲ್ವ್ ಮಾಡ್ಕೋಬಹುದು ಅಂತ ಬರ್ತಾ ಇದೆ. ಸರಿ ಹೋಗುತ್ತೆ ಅಂತ ಕೂಡ ನಿಮಗೆ ನಂಬಿಕೆ ತೋರಿಸ್ತಾ ಇದೆ ರಿಲೇಷನ್ಶಿಪ್ನಲ್ಲಿ. ಇದೆರಡೂ ಕಾರ್ಡ್ ಒಂದೇನೆ. ಡಿಸ್ಪ್ಯೂಟ್ ಅಂತ ತೋರಿಸ್ತಿದೆ, ಸ್ಯಾಬೊಟೇಜಿಂಗ್ ಅಂತ ತೋರಿಸ್ತಾ ಇದೆ. ಹೇಳಿದ್ನಲ್ಲ, ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಬಂದಿದೆ. ಆದರೆ ಟೆಂಪರೆನ್ಸ್ ಇರೋದ್ರಿಂದ ಬ್ಯಾಲೆನ್ಸ್ಡ್ ಬ್ಲಿಸ್ಫುಲ್ ಲವ್ ಅಂತ ಕೂಡ ತೋರಿಸ್ತಿದೆ. ಸ್ವಲ್ಪ ತಾಳ್ಮೆ ಇದ್ದರೆ ಈ ರಿಲೇಷನ್ಶಿಪ್ನ ನೀವು ಉಳಿಸ್ಕೋಬಹುದು, ಸರಿ ಹೋಗುತ್ತೆ ಅಂತ ನಿಮಗೆ ಅಶ್ಯೂರೆನ್ಸ್ ಕಾರ್ಡ್ ಬಂದಿದೆ. ಅವರ ಮೈಂಡ್ ಮೆಸೇಜಸ್ ಏನಿದೆ ಅಂತ ಹೇಳ್ಬಿಡ್ತೀನಿ. ಚೈಲ್ಡ್ಹುಡ್ ಟ್ರಾಮಾ ಅಂತ ಬರ್ತಾ ಇದೆ. ಈ ವ್ಯಕ್ತಿಯ ಬಾಲ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಈ ವ್ಯಕ್ತಿಯ ಬಾಲ್ಯ ಅಷ್ಟು ಬೆಸ್ಟ್ ಆಗಿರಲಿಲ್ಲ. ಚೈಲ್ಡ್ಹುಡ್ ವಾಸ್ ಅ ಟ್ರಾಮಾ.
ಅದರಿಂದ ಏನಾಗ್ತಾ ಇದೆ ಅಂದರೆ ಅವ್ರಿಗೆ ರಿಲೇಷನ್ಶಿಪ್ನ ನಿಮ್ಮ ಜೊತೆ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗ್ತಾಯಿಲ್ಲ. ಈ ಒಂದು ರೀಸನ್ನಿಂದಾನು ಇಂಪ್ಯಾಕ್ಟ್ ಆಗಿರ್ಬೋದು ನಿಮ್ಮ ರಿಲೇಷನ್ಶಿಪ್ ಅಂತ ತೋರಿಸ್ತಿದೆ. ಪೀಪಲ್ ಡೋಂಟ್ ಬಿಲೀವ್ ಇನ್ ಮೀ ಅಂತ ಬರ್ತಾ ಇದೆ. ಈ ವ್ಯಕ್ತಿಗೆ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಈ ವ್ಯಕ್ತಿಗೆ ಸ್ವಲ್ಪ ಕಾಂಪ್ಲೆಕ್ಸಿಟಿ ಇದೆ. ಅಂದರೆ ಇನ್ಫೀರಿಯರ್ ಕಾಂಪ್ಲೆಕ್ಸಿಟಿ ಇರಬಹುದು, ಅಥವಾ ನೆಗೆಟಿವಿಟಿ ಇರ್ಬೋದು. ಜನ ನನ್ನನ್ನು ಇಷ್ಟಪಡಲ್ಲ ಆ ಥರ ಒಂದು ಯೋಚನೆ ಇದೆ, ನೆಗೆಟಿವ್ ಥಾಟ್ಸ್ ಇದೆ. ಅದರಿಂದ ಏನೇನೋ ಮಾತಾಡಿಬಿಟ್ಟು ಬೇಜಾರು ಮಾಡಿಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಆದರೆ ನಿಮ್ಮನ್ನ ಬಿಟ್ಟು ಇರೋಕ್ಕಾಗಲ್ಲ ಅಂತ ಕೂಡ ನಾನು ಹೇಳ್ತೀನಿ. ವಿಲ್ ದಿಸ್ ಪೇನ್ ಎವರ್ ಸ್ಟಾಪ್ ಅಂತ ಅವ್ರು ನಿಮ್ಮನ್ನು ಕ್ವೆಶನ್ ಮಾಡ್ತಾ ಇದ್ದಾರೆ. ನಾನು ನೋವು ಅನುಭವಿಸ್ತಿದ್ದೀನಿ, ಈ ಪೇಯ್ನ್ ಕಮ್ಮಿ ಆಗುತ್ತಾ ಅಂತ ಅವ್ರು ನಿಮ್ಮನ್ನು ಕೇಳ್ತಾ ಇದ್ದಾರೆ. ಇದೆಲ್ಲ ಮೈಂಡ್ ಮೆಸೇಜಸ್ ಆಗಿತ್ತು. ಆನ್ ದ ಹೋಲ್ ಏನು ತೋರಿಸ್ತಿದೆ ಅಂದರೆ ಒಂದು 4 ವೀಕ್ಸ್ ಟೈಮ್ ಕೊಡಿ, ಸರಿ ಹೋಗುತ್ತೆ. ಈಗ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದರೂ ಸರಿ ಹೋಗುತ್ತೆ. ಸ್ವಲ್ಪ ಹಾಗೆ ಹೀಗೆ ಮಾತನಾಡಿತಾ ಇದ್ರು, ಅಷ್ಟು ಇಮೋಷ್ನಲ್ ಕನೆಕ್ಷನ್ ಇಲ್ಲ ಅಂದರೂ ಕೂಡ ಚೇತರಿಕೆ ಆಗುತ್ತೆ ರಿಲೇಷನ್ಶಿಪ್ ಅಂತ ನಿಮಗೆ ಒಂದು ಕಂಫರ್ಟಿಂಗ್ ಮೆಸೇಜ್ ಬಂದಿದೆ ಟ್ಯಾರೋನಲ್ಲಿ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.